ಬ್ಯಾಂಕ್ ನಿಜವಾಗ್ಲೂ ನಿಮ್ಮ ದುಡ್ಡಿಂದ 20-30% ಅರ್ನ್ ಮಾಡ್ತಾರೆ. ಹೆಂಗ್ ಗೊತ್ತಾ? ಈಗ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ನಂದೊಂದು ಬ್ಯಾಂಕ್ ಇದೆ, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ. ನಾನು ಈ 1 ಲಕ್ಷ ರೂಪಾಯಿನ ನಾನು ಹೋಗಿ ಬೇರೆಯವರಿಗೆ ಇಂಟ್ರೆಸ್ಟ್ ಕೊಟ್ಟರೆ 10% ಇಂಟ್ರೆಸ್ಟ್ ಕೊಟ್ಟರೆ ನನಗೆ ವರ್ಷಕ್ಕೆ 10,000 ಇಂಟ್ರೆಸ್ಟ್ ಬರುತ್ತೆ. ನಾ 10,000 ನನಗೆ ಏನೂ ಸಾಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇನ್ನು ಉಳಿದಿದ್ದು 9 ಜನಕ್ಕೆ ಹೇಳ್ತೀನಿ, ನಾನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ನಿಮಗೆ ನಾನು 6% ಇಂಟ್ರೆಸ್ಟ್ ಕೊಡ್ತೀನಿ ಅಂತ. ಅವ್ರೇನು ಮಾಡ್ತಾರೆ, ಪರವಾಗಿಲ್ಲಲ್ಲ, ನಾನೇ ಹೊರಗಡೆ ಎಲ್ಲ ಸಾಲ ಕೊಟ್ಟರೆ ದುಡ್ಡು ಎತ್ಕೊಂಡು ಹೋಗ್ತಾರೆ, ಬಟ್ ಇಲ್ಲಿ ಬ್ಯಾಂಕಲ್ಲಿ ಸೇಫ್ಟಿ, ಈ ಬ್ಯಾಂಕಿಗೆ ಲೈಸೆನ್ಸ್ ಇದೆ, ದುಡ್ಡು ವಾಪಸ್ ಬರುತ್ತೆ ಅಂತ ಏನು ಮಾಡ್ತಾರೆ, ಬಂದು ನನ್ನ ಹತ್ರ ಎಲ್ಲರೂ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ. ಟೋಟಲ್ ನನ್ನ ಹತ್ರ ದುಡ್ಡು ಎಷ್ಟಾಯ್ತು ಹೇಳಿ? ನಂದು 1 ಲಕ್ಷ, ಅವ್ರು 9 ಜನ 1 ಲಕ್ಷ ಹಾಕಿರೋ, ಟೋಟಲ್ 10 ಲಕ್ಷ ಆಯಿತಾ? ನಾನು ಈ 10 ಲಕ್ಷ ಏನು ಮಾಡ್ತೀನಿ, ಯಾರಿಗಾನ ಹೊರಗಡೆ 10% ಲೋನ್ ಕೊಡ್ತೀನಿ. ಆವಾಗ ನನಗೆ ವರ್ಷಕ್ಕೆ 1 ಲಕ್ಷ ಇಂಟ್ರೆಸ್ಟ್ ಬಂತು. ನಾನು ಈ ಇಂಟ್ರೆಸ್ಟಲ್ಲಿ ನಾನು ಈ 9 ಲಕ್ಷನ ಹೊರಗಡೆ ನಿಸ್ಕೊಂಡಿದ್ದಲ್ಲ, ಇವ್ರಿಗೆ ಇಂಟ್ರೆಸ್ಟ್ ವಾಪಸ್ ಕೊಡಬೇಕಲ್ಲ, ಇವ್ರಿಗೆ 6% ನನಗೆ 54,000 ರೂಪಾಯಿ ವಾಪಸ್ ಕೊಡ್ತೀನಿ. ಉಳಿದಿದ್ದೆಷ್ಟು ಉಳಿತು? 46,000 ರೂಪಾಯಿ ಉಳಿತು. ಈ 46,000 ರೂಪಾಯಿನಲ್ಲಿ ನನ್ನ ಬಾಡಿಗೆ, ನನ್ನ ಎಂಪ್ಲಾಯ್ ಕಾಸ್ಟು ಎಲ್ಲನೂ ಒಂದು 15,000 ತೆಗೆದ್ರು ಕೂಡ ನನಗೆ 30,000-32,000 ರೂಪಾಯಿ ಲಾಭ ಆಯಿತು. ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು? 1 ಲಕ್ಷ. ನನ್ನ ಲಾಭ ಎಷ್ಟು? 30,000. ಈಗ ನಂದು ರಿಟರ್ನ್ ಎಷ್ಟು ಬಂತೇಳಿ ವರ್ಷಕ್ಕೆ? ಬ್ಯಾಂಕ್